ನಮ್ಮ ಮೈಸೂರಲ್ಲಿರುವಂತ ಈ ಬೊನ್ಸಾಯಿ ಗಾರ್ಡನ್ಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಇಂದ ರೆಕಗ್ನಿಷನ್ ಕೂಡ ಸಿಕ್ಕಿದೆ. ನಮಸ್ಕಾರ, ನಾನು ನಿಮ್ಮ RJ ವಿವೇಕ್. ಅಂಡ್ ಅಫ್ಕೋರ್ಸ್ ಮೈಸೂರಲ್ಲಿದ್ರೆ ಈ ಒಂದು ಗಾರ್ಡನ್ ನ ಖಂಡಿತ ಮಿಸ್ ಮಾಡದೆ ವಿಸಿಟ್ ಮಾಡಲೇಬೇಕು. 4 acres ಇರುವಂತ ಈ ಬೊನ್ಸಾಯಿ ಗಾರ್ಡನ್, ಹಂಡ್ರೆಡ್ಸ್ ಆಫ್ ಬೊನ್ಸಾಯಿ ಸ್ಪೆಸಿಮೆನ್ಸ್ ಅರೌಂಡ್ ಇಂಡಿಯಾ ಅಂಡ್ ವರ್ಲ್ಡ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಅಂಡ್ ಅಫ್ಕೋರ್ಸ್ ನೋಡ್ತಾ ಇದ್ರೆ ಸಾಕಷ್ಟು ಮೆಡಿಸಿನಲ್ ಪ್ಲಾಂಟ್ಸ್, ಮೆಡಿಸಿನಲ್ ಟ್ರೀಸ್ ಕೂಡ ಇದೆ. ಗಾರ್ಡನಿಂಗ್ ಆಕ್ಟಿವಿಟಿ ಶುರು ಮಾಡಿದ್ದು 1966 ಅಲ್ಲಿ ಅಂಡ್ ಇವತ್ತು 4 acres ಇದೆ. ಅಫ್ಕೋರ್ಸ್ ಹಂಡ್ರೆಡ್ಸ್ ಆಫ್ ಬೊನ್ಸಾಯಿ ಸ್ಪೆಸಿಮೆನ್ಸ್ ಕೂಡ ಇದೆ. ಸೊ ಎಲ್ಲಿದೆ ಈ ಲೊಕೇಶನ್ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಮೈಸೂರು ಊಟಿ ರೋಡ್ ಅಲ್ಲಿ ಅಫ್ಕೋರ್ಸ್ ಬೊನ್ಸಾಯಿ ಗಾರ್ಡನ್ ನೀವು ವಿಸಿಟ್ ಮಾಡಬಹುದು. ಅಂಡ್ ತುಂಬಾ ಚೆನ್ನಾಗಿದೆ. ಅಫ್ಕೋರ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ವಿಸಿಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಮಾರ್ನಿಂಗ್ 2 hours ಮಾತ್ರ ಓಪನ್ ಆಗಿರುತ್ತೆ ಅಂಡ್ ಸಂಜೆ 2 hours ಮಾತ್ರ ಓಪನ್ ಆಗಿರುತ್ತೆ. 10 o'clock ಶುರು ಆಗುತ್ತೆ 12:30 ವರೆಗೂ ಅಂಡ್ 3:30 ಇಂದ 5:30 ವರೆಗೂ ಅಂಡ್ 45 to 50 minutes ಬೇಕಾಗುತ್ತೆ ಅಫ್ಕೋರ್ಸ್ ಈ ಗಾರ್ಡನ್ ನ ಕವರ್ ಮಾಡಕ್ಕೆ. ಅಷ್ಟು ಸೂಪರ್ ಆಗಿದೆ. ಅಂಡ್ ಅಫ್ಕೋರ್ಸ್ ಒಂದೊಂದು ಪ್ಲೇಸ್, ಒಂದೊಂದು ಸ್ಪಾಟ್ ವಿಸಿಟ್ ಮಾಡಿದ್ರೆ ಫೋಟೋಗ್ರಫಿ ಕೂಡ ಫೋಟೋ ತಗೊಬೇಕು ಅನ್ಸುತ್ತೆ ನಿಮ್ಗೆ. ಆಕ್ಚುಲಿ ಥೀಮ್ ಸೆಕ್ಷನ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ, ಲೈಕ್ ನಕ್ಷತ್ರವನ, ರಾಗವನ ಈ ತರ ಅರೇಂಜ್ ಮಾಡಿದ್ದಾರೆ. ಇಂಡಿಯನ್ ಆಸ್ಟ್ರಾಲಜಿ, ಮ್ಯೂಸಿಕ್ ಅಂಡ್ ಸ್ಪಿರಿಚುವಲ್ ಟ್ರೆಡಿಷನ್ ಪ್ರಕಾರ. ಅಂಡ್ ವೆಡ್ನೆಸ್ಡೇಸ್ ಕ್ಲೋಸ್ ಆಗಿರುತ್ತೆ ಅಂಡ್ ಎಂಟ್ರಿ ಫೀಸ್ 30 rupees ಆಗಿರುತ್ತೆ ಅಂಡ್ ಚಿಲ್ಡ್ರನ್ಸ್ಗೆ ಫ್ರೀ ಎಂಟ್ರಿ. ಅಂಡ್ ಪೀಸ್ಫುಲ್ ಆಗಿರುವಂತ ಒಂದು ಅಟ್ಮಾಸ್ಫಿಯರ್ ಅಫ್ಕೋರ್ಸ್ ಎಂಜಾಯ್ ಮಾಡ್ಬೇಕಾರೆ ನೀವು ಕೂಡ ಮಿಸ್ ಮಾಡದೆ ಈ ಪ್ಲೇಸ್ ನ ವಿಸಿಟ್ ಮಾಡಿ. ಸೊ ಇಲ್ಲಿ 4 acres ಅಲ್ಲಿ 450 ಬೊನ್ಸಾಯಿ ಟ್ರೀಸ್ ಇದೆ ಅಂಡ್ ಅದರಲ್ಲಿ ಕೆಲವೊಂದು ಟ್ರೀಸ್ 100 years ಓಲ್ಡ್ ಅಂಡ್ ಇನ್ನು ಕೆಲವೊಂದು ಅಪ್ರಾಕ್ಸಿಮೇಟ್ಲಿ 200 years ಇನ್ ಏಜ್. ಅಂಡ್ ಸ್ಪಿರಿಚುವಲ್ ಅಂಡ್ ಎಜುಕೇಶನ್ ಪರ್ಪಸ್ಗೂ ಕೂಡ ಸಾಕಷ್ಟು ಸ್ಟೂಡೆಂಟ್ಸ್ ಕೂಡ ವಿಸಿಟ್ ಮಾಡ್ತಾ ಇರ್ತಾರೆ ಸ್ಕೂಲಿಂದ. ಮಲ್ಟಿಪಲ್ ಗಿನ್ನಿಸ್ ರೆಕಾರ್ಡ್ ಕೂಡ ಸಿಕ್ಕಿದೆ 2016 ಅಲ್ಲಿ ಅಂಡ್ ಆಲ್ಸೋ ಜೂನ್ 2025 ಅಲ್ಲಿ ಕೂಡ ಗಿನ್ನಿಸ್ ರೆಕಾರ್ಡ್ ಸಿಕ್ಕಿದೆ. ಅಂಡ್ ಸೊ ಲಾರ್ಜೆಸ್ಟ್ ಪ್ಲಾಂಟ್ ಕಲೆಕ್ಷನ್ಸ್ ಕೂಡ ಇದೆ. ಅಫ್ಕೋರ್ಸ್ ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಪ್ಲಾಂಟ್ಸ್ ಕೂಡ ಇದೆ ಇಲ್ಲಿ. ಜಪಾನ್ ಇಂದ, ತಾಯ್ವಾನ್ ಇಂದ, ಇಂಗ್ಲೆಂಡ್ ಇಂದ, ಇಲ್ಲಿಂದ ಕೂಡ ಪ್ಲಾಂಟ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಬಹುದು. ಸಾಕಷ್ಟು ಫಾರೆಸ್ಟ್ ಟ್ರೀಸ್ ಜೊತೆ ಇರುವಂತ ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್ ಅಫ್ಕೋರ್ಸ್ ನೀವು ಕೂಡ ವಿಸಿಟ್ ಮಾಡಿ. ಸಾಕಷ್ಟು ಜನ ಮೆಡಿಟೇಟ್ ಕೂಡ ಮಾಡ್ತಿರ್ತಾರೆ. ಫೋಟೋಗ್ರಫೀಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಅಫ್ಕೋರ್ಸ್ ಟೆಂಪರೇಚರ್ ಕೂಡ ಸ್ವಲ್ಪ ಕೂಲ್ ಆಗಿರುತ್ತೆ ಅಂಡ್ ಫೋಟೋಗ್ರಫಿಗೆ ತುಂಬಾ ಚೆನ್ನಾಗಿರುತ್ತೆ. July to February ಮೋಸ್ಟ್ ಪ್ಲೆಸೆಂಟ್ ಟೈಮ್ ಟು ವಿಸಿಟ್ ಅಂಡ್ ಆಲ್ಸೋ ಆಫ್ಟರ್ ಮಾನ್ಸೂನ್ ಗಾರ್ಡನ್ ಇನ್ನು ವೈಬ್ರೆಂಟ್ ಆಗಿರುತ್ತೆ, ನೀವು ವಿಸಿಟ್ ಮಾಡ್ಬೋದು. ಮೈಸೂರು ಊಟಿ ರೋಡ್ ಅಲ್ಲಿ ಇದೆ. ಅಫ್ಕೋರ್ಸ್ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ, ಖಂಡಿತ ಮಿಸ್ ಮಾಡದೆ ವಿಸಿಟ್ ಮಾಡಿ.